ಹೈದರಾಬಾದ್ನ ಬೆಂಕಿ ಅವಘಡ ಪ್ರಕರಣ ಕಾಣೆಯಾದವರಿಗಾಗಿ ತೀವ್ರ ಹುಡುಕಾಟವನ್ನು ನಡೆಸಲಾಗ್ತಾ ಇದೆ. ರಕ್ಷಣಾ ಪಡೆಯಿಂದ ನಿರಂತರ ಕಾರ್ಯಾಚರಣೆಯನ್ನು ಮಾಡಲಾಗ್ತಾ ಇದೆ. 21 ಕಾರ್ಮಿಕರು ಕಾಣೆಯಾಗಿದ್ದಾರೆ. 35 ಕಾರ್ಮಿಕರಿಗೆ ಚಿಕಿತ್ಸೆ ನೀಡಲಾಗ್ತಾ ಇದೆ. 12 ಜನರಿಗೆ ವೆಂಟಿಲೇಟರ್ನಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. 42ಕ್ಕೆ ಏರಿಕೆ ಆಗಿರುವಂತಹ ಸಾವಿನ ಸಂಖ್ಯೆ ನೋಡಿ. ಇದು ಸುಮಾರು 4 ಎಕರೆ ಪ್ರದೇಶದಲ್ಲಿ ಇರುವಂತಹ ಫ್ಯಾಕ್ಟರಿ ಆಗಿದೆ. ಇದು ಇಂಡಸ್ಟ್ರಿಯಲ್ ಏರಿಯಾ ಅಂತ ಕರೆಸಿಕೊಳ್ಳುತ್ತೆ. ಅಕ್ಕಪಕ್ಕದಲ್ಲಿ ಎಲ್ಲವೂ ಕೂಡ ಕಾರ್ಖಾನೆಗಳೇ ಇರೋದು. ಇದು ಕೆಮಿಕಲ್ ಕಾರ್ಖಾನೆ ಆಗಿದ್ದಂಥ ಹಿನ್ನೆಲೆಯಲ್ಲಿ ಒಂದು ಬೆಂಕಿ ಚಿಕ್ಕದಾಗಿ ಕಿಡಿ ಹೊತ್ಕೊಳ್ತಾ ಇದ್ದ ಹಾಗೆಯೇ ಭಾರಿ ಪ್ರಮಾಣದಲ್ಲಿ ಸ್ಫೋಟ ಆಗಿದೆ ಅನ್ನೋದನ್ನು ಕೂಡ ಹೇಳಲಾಗ್ತಾ ಇದೆ. ಆ ಸ್ಫೋಟದ ತೀವ್ರತೆ ಹೇಗಿತ್ತು ಅಂತ ಅಂದರೆ, ಸ್ಫೋಟ ಆಗ್ತಾ ಇದ್ದ ಹಾಗೇನೆ ಈ ಕಾರ್ಖಾನೆ ಒಳಗೆ ಕೆಲಸ ಮಾಡ್ತಿದ್ದಂಥ ಕಾರ್ಮಿಕರು ಸುಮಾರು 50-25 ಮೀಟರ್ ಅಡಿಯಲ್ಲಿ ಹಾರು ಹೋಗಿ ಬೀಳುವಷ್ಟರ ಮಟ್ಟಿಗೆ ಇಲ್ಲಿ ಸ್ಫೋಟ ಸಂಭವಿಸಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನೂ ಒಂದು ವಿಚಾರ ಅಂತಂದರೆ, ಈಗ ಇಲ್ಲಿ ಸುಟ್ಟು ಕರಕಲಾಗಿರುವಂಥ ಮೃತದೇಹಗಳು ಹೇಗಿದೆ ಅಂತಂದರೆ, ಕಂಡು ಹಿಡಿಯೋದಕ್ಕೆ, ಗುರುತು ಹಿಡಿಯೋದಕ್ಕೆ ಸಾಧ್ಯವಾಗದಂಥ ಪರಿಸ್ಥಿತಿ ತಲುಪಿರೋದ್ರಿಂದ DNA ಟೆಸ್ಟ್ ನಾವು ಈ ಹೆಲಿಕಾಪ್ಟರ್ ಪತನವಾದಂಥ ಸಂದರ್ಭದಲ್ಲಿ, ಏರ್ ಕ್ರ್ಯಾಶ್ ಆದಂಥ ಸಂದರ್ಭದಲ್ಲಿ DNA ಟೆಸ್ಟ್ ಅಂತ ನಾವು ಏನು ಹೇಳ್ತಾ ಇದ್ವೋ, ಅದೇ DNA ಟೆಸ್ಟನ್ನು ಇಲ್ಲಿ ಮಾಡಬೇಕಾದಂಥ ಅನಿವಾರ್ಯತೆ ಬಂದಿದೆ ಅನ್ನೋದನ್ನು ಕೂಡ ಇಲ್ಲಿ ತಿಳಿಸಲಾಗ್ತದೆ. ಅಂದರೆ ಅಷ್ಟರ ಮಟ್ಟಿಗೆ ಆ ದೇಹಗಳು ಸುಟ್ಟು ಕರಕಲಾಗಿ ಹೋಗಿದೆ. ಇದು ಯಾರ್ದು ಅಂತ ಪತ್ತೆ ಹಚ್ಚಕ್ಕೂ ಕೂಡ ಸಾಧ್ಯವಾಗದಂಥ ಪರಿಸ್ಥಿತಿ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಅದರ ಜೊತೆಗೆ ಈ ಕಾರ್ಖಾನೆಯಲ್ಲಿ ಪ್ರತಿನಿತ್ಯವೂ ಶಿಫ್ಟ್ ವೈಸ್, ನೈಟ್ ಮತ್ತು ಡೇ, ಈ ಶಿಫ್ಟ್ ವೈಸಲ್ಲಿ ಸುಮಾರು 190ರಿಂದ ಹತ್ತಿರದ 200 ಮಂದಿ ಇಲ್ಲಿ ಕೆಲಸವನ್ನ ಮಾಡ್ತಾ ಇದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಈ ಅವಘಡ ಸಂಭವಿಸಿದಂಥ ಸಂದರ್ಭದಲ್ಲಿ 140 ಮಂದಿ ಇಲ್ಲಿ ಕೆಲಸ ಕಾರ್ಯದಲ್ಲಿ ಭಾಗಿಯಾಗಿದ್ರು ಅನ್ನೋದನ್ನು ಕೂಡ ಹೇಳಲಾಗ್ತಾ ಇದೆ. 140 ಮಂದಿಯ ಪೈಕಿ ನಮಗೆ ಮಾಹಿತಿ ಸಿಗ್ತಾ ಇರೋದು 42 ಮಂದಿ ಸಾವನ್ನಪ್ಪಿದ್ದಾರೆ ಅಂತ, ಕೆಲವರು ಮಿಸ್ಸಿಂಗ್ ಅಂತ, ಕೆಲವರು ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾರೆ ಅಂತ, ಕೆಲವರ ಪರಿಸ್ಥಿತಿ ತುಂಬಾನೇ ಕ್ರಿಟಿಕಲ್ ಇದೆ, ವೆಂಟಿಲೇಟರ್ ಅಲ್ಲಿ ಟ್ರೀಟ್ಮೆಂಟ್ ತೆಗೆದುಕೊಳ್ತಾ ಇದ್ದಾರೆ ಅಂತ. ಇನ್ನೂ ಸಾಕಷ್ಟು ಮಂದಿಯ ಬಗ್ಗೆ ಮಾಹಿತಿ ಸಿಗಬೇಕಾಗಿದೆ. ಈಗಾಗಲೇ ಈ ಘಟನೆಗೆ ಸಂಬಂಧಪಟ್ಟಂತೆ ಪ್ರಧಾನಿ ನರೇಂದ್ರ ಮೋದಿ ಅವರು, CM ರೇವಂತ್ ರೆಡ್ಡಿ ಅವರು ಸಂತಾಪವನ್ನು ಸೂಚಿಸುವಂತೆ ಕೆಲಸವನ್ನ ಮಾಡಿದ್ದಾರೆ. ಈಗಾಗಲೇ ಈ ಸ್ಥಳಕ್ಕೆ ಕೆಲವು ಸಚಿವರುಗಳು ಕೂಡ ಆಗಮಿಸುವಂಥ ನಿರೀಕ್ಷೆಯಲ್ಲಿ ಇಡಲಾಗಿದೆ. ನಿರಂತರವಾಗಿ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ರು ಕೂಡ ಒಮ್ಮೆಲೆ ರಕ್ಷಣೆ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಯಾಕಂದರೆ ಅದರ ತೀವ್ರತೆ ಅಷ್ಟರ ಮಟ್ಟಿಗೆ ಇತ್ತು ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ನೋಡಿ, ಇಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಬಹುತೇಕ ಕಾರ್ಮಿಕರು ನಾರ್ತ್ ಇಂಡಿಯನ್ಸ್ ಅನ್ನೋದು ಗೊತ್ತಾಗ್ತಾ ಇದೆ. ಗುಜರಾತ್, ಒಡಿಶಾ, ಅಸ್ಸಾಂ ಈ ಭಾಗದವರೇ ಇಲ್ಲಿ ಹೆಚ್ಚಿನದಾಗಿ ಕೆಲಸ ಮಾಡ್ತಾ ಇದ್ರು. ಊರು ಬಿಟ್ಟು ಊರಿಗೆ ಬಂದಿರ್ತಾರೆ, ತಮ್ಮ ಜೀವನವನ್ನು ಕಟ್ಕೊಳ್ಬೇಕು ಅನ್ನುವಂಥ ನಿರೀಕ್ಷೆಯಲ್ಲಿ ಬಂದಿರ್ತಾರೆ. ಕಷ್ಟನೋ ಸುಖನೋ ಹೇಗೋ ದುಡ್ಕೊಂಡು ಜೀವನ ಮಾಡಬೇಕು ಅಂತ ಬಂದಿರ್ತಾರೆ. ಆದರೆ ಈ ದುರಂತದಲ್ಲಿ ತಮ್ಮ ಜೀವನವನ್ನು ಕಟ್ಕೊಳ್ಬೇಕು ಅಂತ ಊರು ಬಿಟ್ಟು ಇನ್ನೊಂದು ಊರಿಗೆ ಬಂದು ನೆಲೆಸಿದ್ದ ಎಷ್ಟೋ ಮಂದಿ ಈಗ ಸಂಕಷ್ಟದ ಪರಿಸ್ಥಿತಿಯಲ್ಲಿ ಮತ್ತು ಜೀವ ಕಳೆದುಕೊಂಡ ಪರಿಸ್ಥಿತಿಯಲ್ಲಿ ಸಿಗ್ತಾ ಇದ್ದಾರೆ. ಇನ್ನು ಸ್ಥಳದಲ್ಲೇ ಆಂಬುಲೆನ್ಸ್ ಠಿಕಾಣಿ ಹೂಡಿದೆ, ನೀವು ನೋಡ್ತಾ ಇರಬಹುದು. ಇಮಿಡಿಯೇಟ್ ಆಗಿ ಅವರನ್ನು ರೆಸ್ಕ್ಯೂ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ, ಆಂಬುಲೆನ್ಸ್ನಲ್ಲೇ ಟ್ರೀಟ್ಮೆಂಟನ್ನು ಕೊಡಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ, ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ ಸಾಕಷ್ಟು ಸುಮಾರು 10ಕ್ಕೂ ಹೆಚ್ಚು ಆಂಬ್ಯುಲೆನ್ಸ್ಗಳು ಸ್ಥಳಕ್ಕೆ ಬಂದಿದೆ. ಫೈರ್ ಇಂಜಿನಿಯರ್ಸ್ಗಳು ಕೂಡ ಅಲ್ಲಿ ಸ್ಥಳದಲ್ಲಿ ಧಾವಿಸಿರುವಂಥದ್ದು. ಈ ಸಾವಿನ ಸಂಖ್ಯೆ ಸುಮಾರು 50ರ ಗಡಿ ದಾಟಿ ಹೋಗಬಹುದು ಅನ್ನುವಂಥ ನಿರೀಕ್ಷೆಯನ್ನು ಮಾಡಲಾಗ್ತಾ ಇದೆ. ಅಲ್ಲಿನ ವಾತಾವರಣವನ್ನು, ಅಲ್ಲಿನ ಸಿಚುವೇಶನನ್ನು ನೋಡ್ತಾ ಇರೋರು, ಅಲ್ಲಿ ಏನು ಪರಿಸ್ಥಿತಿ ಇದೆ ಅದನ್ನು ನೋಡ್ತಾ ಇರೋರು ಇದೊಂದು ದೊಡ್ಡ ದುರಂತ ಅಂತ ಕರೀತಾ ಇದ್ದಾರೆ. ಯಾವತ್ತೂ ಈ ರೀತಿಯಾದಂಥ ಒಂದು ದುರಂತ ನಮ್ಮಲ್ಲಿ ಸಂಭವಿಸಿಯೇ ಇರಲಿಲ್ಲ. ತೆಲಂಗಾಣ ಭಾಗದಲ್ಲಿ ಈ ಥರದೊಂದು ಸ್ಫೋಟ, ಈ ಥರದೊಂದು ಅವಘಡ, ಈ ಥರದೊಂದು ಸಾವು ನೋವು ಸಂಭವಿಸಿಯೇ ಇರಲಿಲ್ಲ. ಇದೇ ಮೊದಲ ಬಾರಿಗೆ ಇಷ್ಟು ತೀವ್ರತೆಯಲ್ಲಿ ಈ ಒಂದು ಸ್ಫೋಟ ಆಗಿದೆ ಅನ್ನೋದನ್ನು ಹೇಳಲಾಗ್ತಾ ಇದೆ. ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಕೆಲವರನ್ನು ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ನೋಡಿ, ಆ ಬಿಲ್ಡಿಂಗ್ ಏನು ಕೆಳಗಡೆ ಸುಟ್ಟು ಬಿದ್ದೋಗ್ಬಿಟ್ಟಿದೆಯೋ ಅದನ್ನು ತೆರವು ಮಾಡುವಂಥ ಕೆಲಸ ಮಾಡ್ತಾ ಇದ್ರು ಅದಕ್ಕೂ ಅಡಚಣೆ ಆಗ್ತಾ ಇದೆ, ಹಿನ್ನಡೆ ಆಗ್ತಾ ಇದೆ. ಅಲ್ಲಿ ಬರೀ ಕಸ ತುಂಬಿಕೊಂಡಿದೆಯೇನೋ ಅನ್ನುವಷ್ಟರ ಮಟ್ಟಿಗೆ, ಬೂದಿ ತುಂಬಿಕೊಂಡಿದೆಯೇನೋ ಅನ್ನುವಷ್ಟರ ಮಟ್ಟಿಗೆ ನೀವು ಆ ವಿಷಲ್ಸ್ ನೋಡಿದ್ರೆ ಗೊತ್ತಾಗ್ತಾ ಇದೆ. ಇದರಲ್ಲಿ ಯಾರನ್ನ ಅಂತ ಹುಡ್ಕೋದು, ಎಷ್ಟು ಅಂತ ಹುಡ್ಕೋದು, ಇದರ ಅಡಿಯಲ್ಲಿ ಕೆಲವರು ಸಿಲುಕಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸುಟ್ಟು ಕರ್ಕಲ ಹಾಕಿ ಹೋಗಿರುವಂಥ ದೇಹಗಳು ಕಾಣಿಸ್ಕೊಳ್ತಾ ಇದೆ. ನಿರಂತರವಾಗಿ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ರು ಕೂಡ ಕೆಲವರನ್ನು ಸೇಫ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಕೆಲವರು ಮೃತದೇಹಗಳೇ ಸಿಗ್ತಾ ಇಲ್ಲ. ಪಾಪ ಬೇರೆ ಬೇರೆ ಊರಿನಿಂದ ಬಂದು ಇಲ್ಲಿ ಜೀವನ ಕಟ್ಕೊಂಡಿದ್ರು, ಅವ್ರ ಫ್ಯಾಮಿಲಿಯನ್ನು ಕೂಡ ಶಿಫ್ಟ್ ಮಾಡ್ಕೊಂಡಿದ್ರು. ಈಗ ಮನೆಗೆ ದುಡಿಯೋದಕ್ಕೆ ಅಂತ ಆಧಾರವಾಗಿದ್ದವರು ಇಲ್ಲಿ ದುಡಿತಾ ಇದ್ದವರೇ
ಈಗ ಪ್ರಾಣ ಕಳ್ಕೊಂಡಿದ್ದಾರೆ ಅಂತಂದರೆ ಆ ಇಡೀ ಫ್ಯಾಮಿಲಿ ಬೀದಿಗೆ ಬರೋ ಪರಿಸ್ಥಿತಿ. ನೋಡಿ, ಈ ಕೆಮಿಕಲ್ ಫ್ಯಾಕ್ಟರಿ ಬೇರೆ ಬೇರೆ ಭಾಗಗಳಲ್ಲೂ ಕೂಡ ಕಾರ್ಯನಿರ್ವಹಿಸ್ತಾ ಇದೆ. ಇದೊಂದು ಪ್ರತಿಷ್ಠಿತ ಕೆಮಿಕಲ್ ಫ್ಯಾಕ್ಟರಿ ಅನ್ನೋದನ್ನು ಕೂಡ ಹೇಳಲಾಗ್ತಾ ಇದೆ. ಹಲವಾರು ಈ ಬ್ರಾಂಚ್ಗಳನ್ನು ಈ ಫ್ಯಾಕ್ಟರಿ ಹೊಂದಿದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಹೈದರಾಬಾದ್ನ ಬೆಂಕಿ ಅವಘಡ ಪ್ರಕರಣ ತನಿಖೆಗೆ ಆದೇಶಿಸಿದ ಸಿಎಂ ರೇವಂತ್ ರೆಡ್ಡಿ. ಹೈದರಾಬಾದ್ನ ಈ ಬೆಂಕಿ ಅವಘಡ ಪ್ರಕರಣಕ್ಕೆ ಸಂಬಂಧಪಟ್ಟಂತೆಯೇ ಇದೀಗ ತನಿಖೆಗೆ ಆದೇಶವನ್ನು ನೀಡಲಾಗಿದೆ. ಡೀಟೇಲ್ಸ್ ಅನ್ನ ನೀಡಬೇಕಾಗತ್ತೆ. ಹೇಗೆ ಅವಘಡ ಆಯಿತು, ಯಾವ ಕಾರಣಕ್ಕಾಗಿ ಅವಘಡ ಸಂಭವಿಸಿತು, ಈ ಸಂದರ್ಭದಲ್ಲಿ ಎಷ್ಟು ಮಂದಿ ಇದ್ರು, ಎಷ್ಟು ಮಂದಿಯ ಪ್ರಾಣ ಹೋಗಿದೆ, ಎಷ್ಟು ಮಂದಿಯ ಪರಿಸ್ಥಿತಿ ಯಾವ ರೀತಿಯಾಗಿದೆ, ಎಲ್ಲದ್ರ ಬಗ್ಗೆ ಈಗ ಡೀಟೇಲ್ಸ್ ಅನ್ನು ಕೊಡಬೇಕಾಗತ್ತೆ. ಉನ್ನತ ಮಟ್ಟದ ಸಮಿತಿಯನ್ನು ರಚಿಸಿದ್ದಾರೆ ಸಿಎಂ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಹೈದರಾಬಾದ್ನ ಬೆಂಕಿ ಅವಘಡ ಪ್ರಕರಣಕ್ಕೆ ಸಂಬಂಧಪಟ್ಟಂತೆಗೆ ಇದೀಗ ಸಿಎಂ ರೇವಂತ್ ರೆಡ್ಡಿ ಅವರು ತನಿಖೆಗೆ ಆದೇಶವನ್ನು ಹೊರಡಿಸಿದ್ದಾರೆ. ಖುದ್ದಾಗಿ ಅವರು ಕೂಡ ಟ್ವೀಟ್ ಮಾಡಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂತಾಪವನ್ನು ಸೂಚಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಸಿಎಂ ರೇವಂತ್ ರೆಡ್ಡಿ ಅವರು ಕೂಡ ಸ್ಥಳಕ್ಕೆ ಆಗಮಿಸಬಹುದಾದ ಸಾಧ್ಯತೆ ಇದೆ ಅನ್ನೋದನ್ನು ಹೇಳಲಾಗ್ತಾ ಇದೆ. ಒಂದು ಕಡೆಯಲ್ಲಿ ಕಾರ್ಯಾಚರಣೆ ನಡೀತಾ ಇದೆ, ಇನ್ನೊಂದು ಕಡೆಯಲ್ಲಿ ತನಿಖೆಗೆ ಆದೇಶವನ್ನು ಮಾಡಲಾಗಿದೆ. ಉನ್ನತ ಮಟ್ಟದ ಸಮಿತಿಯನ್ನು ರಚಿಸಿ ಒಂದು ಆದೇಶವನ್ನು ಹೊರಡಿಸಲಾಗಿದೆ. 5 ಸದಸ್ಯರುಳ್ಳಂಥ ಸಮಿತಿಯನ್ನು ಸರ್ಕಾರ ರಚಿಸಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಈಗ ತನಿಖೆಯನ್ನು ನಡೆಸಬೇಕಾಗತ್ತೆ. ಹೇಗಾಯಿತು, ಕಾರಣ ಏನು, ಶಾರ್ಟ್ ಸರ್ಕ್ಯೂಟ್ ಆಗಿದ್ರೆ ಶಾರ್ಟ್ ಸರ್ಕ್ಯೂಟಾ ಅಥವಾ ಇನ್ನೇನೋ ಸ್ಫೋಟ ಆಯಿತು ಅಂತ ಹೇಳ್ತಾ ಇದ್ದಾರೆ. ಆ ಸ್ಫೋಟನೋ ಅಥವಾ ಏನು ಎತ್ತ, ಅಲ್ಲಿ ಸೇಫ್ಟಿ ಮೆಜರ್ಮೆಂಟ್ ಅಂತ ಯಾವುದೂ ಇರಲಿಲ್ವಾ, ಮುನ್ನೆಚ್ಚರಿಕಾ ಕ್ರಮಗಳು ಇತ್ತೋ ಇಲ್ಲವೋ, ಆ ಬಿಲ್ಡಿಂಗಲ್ಲಿ ಕಾರ್ಮಿಕರಿಗೆ ಯಾವ ರೀತಿಯಾದಂಥ ಕ್ರಮಗಳನ್ನು ಕೈಗೊಳ್ಳಲಾಗಿತ್ತು. ಇಂಥ ಬೆಂಕಿ ಅವಘಡಗಳು ಸಂಭವಿಸಿದಂಥ ಸಂದರ್ಭದಲ್ಲಿ ಕೆಲವು ಬಿಲ್ಡಿಂಗ್ಸ್ಗಳಲ್ಲಿ, ಕೆಲವು ಕಾರ್ಖಾನೆಗಳಲ್ಲಿ, ಕೆಲವು ಆಫೀಸ್ಗಳಲ್ಲಿ ಏನಾದರೂ ಫೈರಿಂಗ್ ಆಯಿತು ಅಂತ ಅಂದರೆ, ಬೆಂಕಿ ಕಾಣಿಸ್ಕೊಳ್ತು ಅಂತಂದರೆ, ಬೆಂಕಿ ಅವಘಡಗಳು ಸಂಭವಿಸ್ತು ಅಂತಂದರೆ ಅದನ್ನು ಕಂಟ್ರೋಲ್ ಮಾಡೋದಕ್ಕೆ ಅಂತ ಒಂದಷ್ಟು ನಿಯಮಗಳಿಗೇನಿದೆ, ಇಂಥದ್ದನ್ನ ಹಾಕಬೇಕು, ಇಂಥದ್ದನ್ನ ಅಳವಡಿಸ್ಬೇಕು ಅಂತ ಅದು ಇರೋದೇ ಇಲ್ಲ. ಅದರಿಂದಲೇ ಅದು ಎಷ್ಟೋ ಬಿಲ್ಡಿಂಗಲ್ಲಿ ಸಾವು ನೋವು ಸಂಭವಿಸಿರೋದು ಕೂಡ ಇದೆ. ಇದು ದೊಡ್ಡ ಕಾರ್ಖಾನೆ ಅಂದರೆ ಸಹಜವಾಗಿ ಇರುತ್ತೆ, ಆದರೂ ಕೂಡ ಒಂದ್ಸತಿ ಕ್ರಾಸ್ ಚೆಕ್ ಆಗಬೇಕಾಗತ್ತೆ ಅಲ್ವಾ. ಹಾಗಾಗಿ ತನಿಖೆಗೆ ಇದೀಗ ಆದೇಶವನ್ನು ಮಾಡಲಾಗಿದೆ. ತನಿಖೆಯನ್ನು ನಡೆಸೋದಕ್ಕೆ ಸೂಚನೆಯನ್ನು ನೀಡಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ಆದಂಥ ಡೀಟೇಲ್ಸನ್ನು ಕೊಡಬೇಕು ಅನ್ನೋದನ್ನು ಸಿಎಂ ರೇವಂತ್ ರೆಡ್ಡಿ ಅವರು ಹೇಳಿದ್ದಾರೆ. ಇನ್ನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಧಾನಿ ನರೇಂದ್ರ ಮೋದಿಯವರು ಕೂಡ ಸಂತಾಪವನ್ನು ಸೂಚಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಈಗಾಗಲೇ ಅನೇಕ ಸಾವು ನೋವು ಸಂಭವಿಸಿದೆ ಅನ್ನೋದ್ರ ಬಗ್ಗೆ ಅಪ್ಡೇಟ್ ಸಿಗ್ತಾ ಇದೆ. ಸುಮಾರು 42 ಮಂದಿ ಸಾವನ್ನಪ್ಪಿದ್ದಾರೆ ಅನ್ನೋದ್ರ ಬಗ್ಗೆ ನಿಖರ ಮಾಹಿತಿ ಇದೆ. ಬಟ್ ಇನ್ನು ಕೆಲವರು ಕಾಣೆಯಾಗಿದ್ದಾರೆ, ಅವರನ್ನು ನಾವು ಯಾವ ಲಿಸ್ಟಿಗೆ ಸೇರಿಸಬೇಕು ಗೊತ್ತಾಗ್ತಾ ಇಲ್ಲ. ಅಂದರೆ ಸಿಗ್ತಾರೆ ಅಂತನೋ ಅಥವಾ ಸಾವನ್ನಪ್ಪಿದ್ದಾರೆ ಅಂತನೋ ಅಥವಾ ಸೀರಿಯಸ್ಸು ಅಂತನೋ ಗೊತ್ತಿಲ್ಲ. ಹಾಗಾಗಿ ಇನ್ನೊಂದು ಸ್ವಲ್ಪ ಹೊತ್ತು ಕಾರ್ಯಾಚರಣೆ ನಡೆದ ನಂತರ ಕಂಪ್ಲೀಟ್ ಆದಂಥ ಚಿತ್ರಣ ಕಣ್ಮುಂದೆ ಬರಲಿದೆ.